ನಮಸ್ತೆ ಫ್ರೆಂಡ್ಸ್, ಶುಭೋದಯ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ ಭಟ್. ರಾತ್ರಿ ಸುಮಾರು ಮಳೆ ಬರ್ತಾ ಇತ್ತು. ಬೆಳಿಗ್ಗೆ 8 ಗಂಟೆ ನಂತರ ಸ್ವಲ್ಪ ಮಳೆ ಕಡಿಮೆ ಆಯಿತು. ಹಾಗೆ ಒಂದು ಸ್ವಲ್ಪ ದೇವರಿಗೆ ಹೂ ಕೊಯ್ಯುವ ಹೇಳಿ. ಜೂನ್ ಮುಗಿತಾ ಬಂದರೂ ಮಳೆನೂ ಇಲ್ಲೇ, ಹಾಗೆ ತುಂಬ ಸೆಕೆ ಇತ್ತು. ಆದರೆ 2-3 ದಿವಸದಿಂದ ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾ ಇದ್ದು, ಹಾಗೆ ವಾತಾವರಣನೂ ತಂಪು ಆಗಿದ್ದು. ನನ್ನ ಚಾನಲ್ಗೆ ಸಪೋರ್ಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎರಡು ತುಳಸಿ ಕೊಡಿ, ಇದು ಇವತ್ತಿನ ಹೂ ಕೊಯ್ಯೋಣ. ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೆ. ಒಂದು ಸಣ್ಣ ರೆಸಿಪಿ ನಿಮ್ಮ ಮುಂದೆ. ಮೊದಲಿಗೆ ಬೀಟ್ರೋಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ತುರಿಯೋ ಸಾಧನದಿಂದ ತುರ್ಕೊಳ್ಳವು. ಈ ಬೀಟ್ರೋಟ್ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬೀಟ್ರೋಟ್ ಸೇವನೆ ರಕ್ತಹೀನತೆಯನ್ನು ತಡೆಗಟ್ಟು. ಈ ಥರ ತುರಿದು ರೆಡಿ ಮಾಡ್ಕೊಳ್ಳವು. ಹಾಗೆ ಗ್ಯಾಸು ಸಣ್ಣಕ್ಕೆ ಹಚ್ಕೊಂಡು ಒಂದು ಬಂಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕವು. ಸಾಸಿವೆ ಚಟಪಟ ಅಂದ ಕೂಡಲೇ ಒಂದು ಹಸಿಮೆಣಸು, ಒಂದು 8-10 ಎಸಳು ಒಗ್ಗರಣೆ ಸೊಪ್ಪು, ಸ್ವಲ್ಪ ಅರಿಶಿನ, ಹಾಗೆ ತುರಿದಿಟ್ಟ ಬೀಟ್ರೋಟು. ನೀವು ಹಿಂಗೆ ಬೇಕಾದರೆ ಹಾಕಿ. ನಾನು ಸಾಂಬಾರು ಪೌಡ್ರ್ ಹಾಕೋದಿದ್ದೋಳು ಹಿಂಗೆ ಹಾಕಿದ್ನಿಲ್ಲ. ರುಚಿಗೆ ಬೇಕಾಗುವಷ್ಟು ಕಣ್ಣಳತೆಯಲ್ಲಿ ಉಪ್ಪು, ಸಾಂಬಾರು ಪೌಡ್ರು ಒಂದು 2 ಚಮಚ, ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡವು. ಗ್ಯಾಸನ್ನು ಸಣ್ಣಕ್ಕೆ ಇಟ್ಕೊಳ್ಳವು, ದೊಡ್ಡ ಮಾಡ್ಕೊಂಬಲಿಲ್ಲ. ಒಂಚೂರು ಹುಳಿ ಪೌಡ್ರು, ಒಂದು ಸ್ವಲ್ಪ ತುರಿದಿಟ್ಟ ಹಸಿ ಕಾಯಿ ತುರಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬಿಸಿ ಬಿಸಿ ಆರೋಗ್ಯಕರವಾದ ಬೀಟ್ರೋಟ್ ಪಲ್ಯ ರೆಡಿ. ಈ ಪಲ್ಯ ಊಟದ ಜೊತೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗಿರ್ತು. ನೀವು ಮಾಡಿ ನೋಡಿ, ಹೆಂಗಾಯ್ದು ಹೇಳಿ ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ.